ಪಹಲ್ಗಾಮ್ ಮೇಲೆ ಪಾಕಿಸ್ತಾನ ಉಗ್ರರು ನಡೆಸಿದ ದಾಳಿಯ ನಂತರ ಭಾರತ ಸೇನೆ ಪಾಕಿಸ್ತಾನದ ಅನೇಕ ಪ್ರದೇಶಗಳ ಮೇಲೆ ದಾಳಿ ನಡೆಸಿತ್ತು. ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ನೀಡಿತ್ತು. ಪಾಕಿಸ್ತಾನದ ಪ್ರಮುಖ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ನಡೆಸಿ ಪಾಕಿಸ್ತಾನದ ಹುಟ್ಟಡಗಿಸಿತ್ತು. ಈ ದಾಳಿಗೆ ಹಾನಿಗೆ ಒಳಗಾದ ವಾಯು ನೆಲೆಗಳಲ್ಲಿ ರಹೀಮ್ ಯಾರ್ ಖಾನ್ ವಾಯು ನೆಲೆ ಕೂಡ ಒಂದು. ಇದೀಗ ಆಪರೇಷನ್ ಸಿಂಧೂರ ನಡೆದು 2 ತಿಂಗಳಾದರೂ ರಹೀಮ್ ಯಾರ್ ಖಾನ್ ವಾಯು ನೆಲೆ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಕಾರ್ಯತಂತ್ರದ ಮಿಲಿಟರಿ ಸ್ಥಾಪನೆಗೆ ಉಂಟಾದ ಹಾನಿಯ ಪ್ರಮಾಣವನ್ನು ಸೂಚಿಸುತ್ತೆ. ಪಾಕಿಸ್ತಾನ ವಿಮಾನ ನಿಲ್ದಾಣ ಪ್ರಾಧಿಕಾರ ಈಗಾಗಲೇ ರನ್ವೇಗಾಗಿ ಮತ್ತೊಂದು ವಾಯುಪಡೆ ನೋಟಂ ಜಾರಿಗೊಳಿಸಿದ್ರು. ಅದನ್ನು ಆಗಸ್ಟ್ 5ರವರೆಗೆ ಬಳಸಲಾಗುವುದಿಲ್ಲ ಅಂತ ಹೇಳಿದೆ. ಬಹವಲ್ಪುರದಿಂದ ದಕ್ಷಿಣಕ್ಕೆ ಸುಮಾರು 230 ಕಿಲೋಮೀಟರ್ ದೂರದಲ್ಲಿರುವ ಈ ವಾಯು ನೆಲೆಯು ಭಾರತದ ರಾಜಸ್ಥಾನ ಗಡಿಗೆ ಹತ್ತಿರದಲ್ಲಿರುವುದರಿಂದ ಪಾಕಿಸ್ತಾನದ ದಕ್ಷಿಣ ವಾಯು ರಕ್ಷಣೆಯಲ್ಲಿ ಕಾರ್ಯತಂತ್ರದ ಸ್ಥಾನವನ್ನು ಹೊಂದಿದೆ. ಮೇ ತಿಂಗಳ ಆರಂಭದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ಇದು ಭಾರೀ ಹಾನಿಗೆ ಒಳಗಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಮೇ ಅಂತ್ಯದಲ್ಲಿ ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಪಾಕಿಸ್ತಾನದ ವಾಯು ನೆಲೆ ಐಸಿಯುನಲ್ಲಿದೆ ಅಂತ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿದ್ರು. ಈ ದಾಳಿಯಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪರಿಧಿಯೊಳಗೆ ಇರುವ ವಾಯುನೆಲೆಯ ರನ್ವೇಗಳು ಮೇ 10ರಿಂದ ಮೇ 18ರವರೆಗೆ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಹೇಳಿದ್ರು. ಜೂನ್ ಆರಂಭದಲ್ಲಿ ಮತ್ತೆ ಈ ಸೂಚನೆಯನ್ನ ಹೊರಡಿಸಲಾಯಿತು. ನಂತರ ವಾಯುನೆಲೆಯ ಮುಚ್ಚುವಿಕೆಯನ್ನ ಜುಲೈ 4ರವರೆಗೆ ವಿಸ್ತರಿಸಲಾಗಿತ್ತು. ಇದೀಗ ಮತ್ತೆ ಕೆಲಸ ಪ್ರಗತಿಯಲ್ಲಿದೆ ಅನ್ನೋ ಸೂಚನೆಯನ್ನ ಹೊರಡಿಸಿದೆ. ಈ ವಾಯುನೆಲೆಯು ಪಾಕಿಸ್ತಾನ ವಾಯುಪಡೆಯ ಕೇಂದ್ರ ಕಮಾಂಡ್ಗೆ ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ಆಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಮಿಲಿಟರಿ ಉದ್ದೇಶಗಳಿಗಾಗಿ ಹೆಚ್ಚಾಗಿ ಬಳಸಲ್ಪಡುತ್ತಿತ್ತು ಅಂತ ಹೇಳಲಾಗುತ್ತೆ. ಭಾರತ ನಡೆಸಿದ ದಾಳಿಯಿಂದ ರಹೀಮ್ ಯಾರ್ ಖಾನ್ ವಾಯುನೆಲೆಯ ಮೇಲೆ ಹಾರಿಸಿದ ಕ್ಷಿಪಣಿಗಳು ಅದರ ರನ್ವೇಯಲ್ಲಿ ಬಹುದೊಡ್ಡ ಹಾನಿಯನ್ನ ಉಂಟು ಮಾಡಿತು. ಈ ಬಗ್ಗೆ ಪಾಕಿಸ್ತಾನದ ಅಧಿಕಾರಿಗಳೇ ಮಾಧ್ಯಮಗಳಿಗೆ ಹೇಳಿದ್ರು. ವಾಯುನೆಲೆ 2 ತಿಂಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸದ ಕಾರಣ ಮತ್ತಷ್ಟು ಹದಗೆಟ್ಟಿದೆ. ಇನ್ನು ಈ ವಾಯುನೆಲೆಯಲ್ಲದೆ ರಾವಲ್ಪಿಂಡಿಯ ಚಕ್ಲಾಲಾದ ನೂರ್ಖಾನ್ ವಾಯುನೆಲೆ, ಪಂಜಾಬ್ನ ಶೋರ್ಕೋಟ್ನಲ್ಲಿರುವ ರಫೀಕಿ ವಾಯುನೆಲೆ, ಚಕ್ವಾಲ್ನ ಮುರಿಯದ್ ವಾಯುನೆಲೆ ಮತ್ತು ಪಂಜಾಬ್ನ ಚುನಿಯನ್ ವಾಯುನೆಲೆಯ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಲಾಯಿತು. ನೂರ್ಖಾನ್ನಲ್ಲಿರುವ ಸಾರಿಗೆ ವಿಮಾನಗಳು ಮತ್ತು ಚುನಿಯನ್ನಲ್ಲಿರುವ ತಾಂತ್ರಿಕ ಸೌಲಭ್ಯಗಳಿಗೆ ಹಾನಿಯಾಗಿದೆ ಎಂದು ಪಾಕಿಸ್ತಾನಿ ಅಧಿಕಾರಿಗಳು ಹೇಳಿಕೊಂಡಿದ್ರು. ಇನ್ನು ಭಾರತದ ಈ ವೈಮಾನಿಕ ದಾಳಿಯಲ್ಲಿ ಶಿಥಿಲಗೊಂಡಿದ್ದ ಬಹವಾಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾ ಭಯೋತ್ಪಾದಕ ಶಿಬಿರವನ್ನು ಕೂಡ ಮುಚ್ಚಲಾಗಿದೆ. ಮತ್ತೊಂದೆಡೆ ಆಪರೇಷನ್ ಸಿಂಧೂರ್ ಬಳಿಕ ಆರಂಭವಾದ ಭಾರತ ಮತ್ತು ಪಾಕಿಸ್ತಾನ ನಡುವಣ ಸೇನಾ ಸಂಘರ್ಷದ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಈ ನಡುವೆ ಮತ್ತದೇ ರಾಗ ಎಳೆದಿದ್ದಾರೆ. ಯುದ್ಧವನ್ನ ನಾನೇ ನಿಲ್ಲಿಸಿದು ಎಂಬ ಹೇಳಿಕೆಯನ್ನ ಪುನರಾವರ್ತಿಸಿದ್ದಾರೆ. ಆದರೆ ಈ ಬಾರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದು ಸಣ್ಣ ಯುದ್ಧವಾಗಿರಲಿಲ್ಲ. 5 ಜೆಟ್ಗಳನ್ನ ಹೊಡೆದುರುಳಿಸಲಾಗಿತ್ತು. ಅಂತಹ ಯುದ್ಧವನ್ನ ನಾನು ವ್ಯಾಪಾರ ಸಂಬಂಧಿತ ಬೆದರಿಕೆ ಹಾಕಿ ನಿಲ್ಲಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಹೊಡೆದುರುಳಿಸಲಾಗಿದ್ದ 5 ಜೆಟ್ಗಳು ಭಾರತದ್ದು ಅಥವಾ ಪಾಕಿಸ್ತಾನದ್ದು ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು? ನಾವು ಅನೇಕ ಯುದ್ಧಗಳನ್ನು ನಿಲ್ಲಿಸಿದ್ದೇವೆ. ಅವುಗಳು ಸಣ್ಣ ಯುದ್ಧಗಳಾಗಿರಲಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವಣ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ವಿಮಾನಗಳನ್ನ ಹೊಡೆದುರುಳಿಸಲಾಗ್ತಾ ಇತ್ತು. ಸುಮಾರು 5 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿತ್ತು ಎಂಬುದಾಗಿ ನಾನು ಭಾವಿಸ್ತೇನೆ. 2 ರಾಷ್ಟ್ರಗಳು ಪರಮಾಣು ಶಸ್ತ್ರ ಸಜ್ಜಿತ ರಾಷ್ಟ್ರಗಳಾಗಿದ್ದು ಪರಸ್ಪರ ದಾಳಿ ಮಾಡುತ್ತಿದ್ದವು ಅಂತ ಟ್ರಂಪ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮುಂದುವರೆದು, ನಾವು ಇರಾನ್ನ ಪರಮಾಣು ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ವಿಚಾರದಲ್ಲಿ ಪರಿಸ್ಥಿತಿ ನಿರಂತರವಾಗಿ ಹದಗೆಡ್ತಾ ಇತ್ತು ಮತ್ತು ನಾವು ಅದನ್ನ ವ್ಯಾಪಾರದ ವಿಷಯವನ್ನ ಮುಂದಿಟ್ಟುಕೊಂಡು ಪರಿಹರಿಸಿದ್ದೇವೆ. ನೀವು ಶಸ್ತ್ರಾಸ್ತ್ರಗಳನ್ನು ಬಳಸಿದ್ರೆ ನಾವು ಯಾವುದೇ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಬೆದರಿಕೆ ಹಾಕಿರುವುದಾಗಿ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದೆಡೆ ಪಾಕಿಸ್ತಾನದ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ ಎಂಬ ಭಾರತದ ಹೇಳಿಕೆಯನ್ನ ಆ ದೇಶ ತಿರಸ್ಕರಿಸಿದೆ. ಪಾಕಿಸ್ತಾನ ವಾಯುಪಡೆಯ PAF 1 ವಿಮಾನ ಮಾತ್ರ ಸ್ವಲ್ಪ ಹಾನಿಗೊಳಗಾಗಿದೆ ಅಂತ ಹೇಳಿದೆ. ಇದಕ್ಕೆ ವಿರೋಧವಾಗಿ ರಫೇಲ್ ಸೇರಿದಂತೆ ಭಾರತದ 6 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿರುವುದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ. ಆದಾಗ್ಯೂ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಪಾಕಿಸ್ತಾನದ ಹೇಳಿಕೆಯನ್ನ ತಿರಸ್ಕರಿಸಿದ್ದಾರೆ. ಸಂಘರ್ಷದ ಸಮಯದಲ್ಲಿ ಕೆಲವು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿತ್ತು ಎಂಬುದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಅವುಗಳ ಸಂಖ್ಯೆಯನ್ನ ಬಹಿರಂಗಪಡಿಸಿಲ್ಲ. ಸೇನಾ ಸಂಘರ್ಷದ ಆರಂಭಿಕ ಹಂತಗಳಲ್ಲಿ ನಷ್ಟಗಳು ಸಂಭವಿಸಿದೆ ಎಂದು ಅನಿಲ್ ಚೌಹಾಣ್ ಹೇಳಿದ್ದು, ಭಾರತೀಯ ಸಶಸ್ತ್ರ ಪಡೆಗಳು ತಮ್ಮ ತಪ್ಪುಗಳನ್ನು ಬಹಳ ಬೇಗನೆ ಸರಿಪಡಿಸಿಕೊಂಡವು ಮತ್ತು ನಂತರ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರವನ್ನ ನೀಡಿದ್ವು ಅಂತ ಹೇಳಿದ್ರು. ಅದೇನಿರಲಿ, ಒಂದು ಕಡೆ ಆಪರೇಷನ್ ಸಿಂಧೂರದ ಪರಿಣಾಮ ರಹೀಮ್ ಯಾರ್ ಖಾನ್ ವಾಯುನೆಲೆ
ಇನ್ನೂ ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಾಗ ಯುದ್ಧವನ್ನ ನಾನೇ ನಿಲ್ಲಿಸುವುದು ಅಂತ ಖ್ಯಾತೆ ತೆಗೆಯುವ ಕಥೆ ಕೂಡ ಮುಗಿದಿಲ್ಲ.